ಹಾಯ್, ನಾನು ಇವತ್ತು ಶಾವಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು 2 ಗ್ಲಾಸಸ್ ಆಫ್ ಶಾವಿಗೆನ ಒಂದು ಬೌಲಲ್ಲಿ 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದು ಲೈಟ್ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡು ಬೌಲ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಹೀಟ್ ಆದಮೇಲೆ ಇಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ಸಾಸಿವೆ, ಜೀರಿಗೆ, ಶೇಂಗಾ ಮತ್ತು ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಶೇಂಗಾ ಕಡಲೆಬೇಳೆ ಅದು ನಿಮ್ಮ ಆಪ್ಷನಲ್ಲು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಮೇಲೆ ಕರಿಬೇವು ಹಾಕ್ಕೊಂಡು ಇಲ್ಲಿ ನಾನು 3 ಮೀಡಿಯಮ್ ಸೈಜ್ದಾಗಿರೋ ಸ್ಲೈಸ್ಡ್ ಆನಿಯನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಒಂದು 5ರಿಂದ 6 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಆಮೇಲೆ ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ರಿಸ್ಟಲ್ ಉಪ್ಪು ಹಾಕ್ಕೊತಿದ್ದೀನಿ. ಆಮೇಲೆ 2 ಮೀಡಿಯಮ್ ಸೈಜ್ದಾಗಿರುವ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಟೊಮೆಟೊಸ್ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಟೊಮೆಟೊ ಕುದ್ಮೇಲೆ ಒಂದು ½ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು 3 ಮಿನಿಟ್ಸ್ ಬಿಡಿ. ಅದನ್ನು ಚೆನ್ನಾಗಿ ಎಲ್ಲ ಕುದ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಕುದಿಯೋ ಟೈಮಲ್ಲಿ 2 ಗ್ಲಾಸಸ್ ಆಫ್ ನೀರು ಹಾಕ್ಕೊಳ್ಳಿ. ಆ ನೀರು ಕೂಡ ಚೆನ್ನಾಗಿ ಫುಲ್ ಬಾಯ್ಲ್ ಆಗೋವರೆಗೂ ಬಿಡಿ. ಅದನ್ನು ಹಾಗೆ ಚೆನ್ನಾಗಿ ಕಲಿಸ್ಕೊತಾ ಇರಿ, ಇಲ್ಲ ಕೆಳಗಡೆ ಹೊತ್ತೋಗ್ಬಿಡುತ್ತೆ. ಯಾಕಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಫುಲ್ ಹೈ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡಿ ಆಮೇಲೆ ಫ್ರೈ ಮಾಡಿರುವಂಥ ಶಾವಿಗೆ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಎಲ್ಲ ಶಾವಿಗೆ ಎಲ್ಲ ಪೀಸಸ್ ಆಗಿಬಿಡುತ್ತೆ, ಅವಾಗ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಆಮೇಲೆ ಒಂದು 7 to 8 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಬಾಯ್ಲ್ ಆದಮೇಲೆ ಲಾಸ್ಟಲ್ಲಿ 5 ಮಿನಿಟ್ಸ್ ಈ ಥರ ಸ್ಲೋ ಆಗಿ ಕಲಿಸ್ಕೊಳ್ಳಿ. ಸರ್ವ್ ಮಾಡಿಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.